ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾರಿಪ್ಪ ಅವರು? ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ ಪರಮೇಶ್ವರನ ಸದಜಾಗೃತ ಮುಖದಿಂದ ಉದ್ಭವಿಸಿ ಬಂದು ಅರಿತು 700 ವರ್ಷ ಅರಿಯದೆ 700 ವರ್ಷ ಜಗತ್ತನ್ನ ಸಂಚಾರಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂತ ಭವಿಷ್ಯವಾಣಿಯನ್ನು ನೋಡಿದಿರತಕ್ಕಂಥವ್ರು. ಇವ್ರು ಯಾರಿಪ್ಪ? ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ರೇವಣ ಸಿದ್ದೇಶ್ವರನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥವ್ರು. ಇವ್ರು ಯಾರಿಪ್ಪ? ಸೌರಮ್ಮ ದೇವಿಯ ಸುತ್ತ ಬರಮದೇವರ ಕಂದ ಕಳವಿ ನಾರಾಯಣಗೌಡರ ಹಳೆಯ ಕಾಮರತಿಯ ಹಿರಿಯ ಅಕ್ಕಮಯ್ಯವರ ತಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತ್ಯರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆಗೈದು ಹಾಲ ಮತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ? ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು. ಕಾಡಿದ್ದ ಗುರುವಿಗೆ ಹುಲಿಗಿಂಡವನ್ನು ತಂದ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಉಳಿಸಿ ಹುಲಜಂತಿ ಅನಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗೆ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು. ಯಾರಿಪ್ಪ ಇವರು? ಮುತ್ಯ ಮಾಳಿಂಗರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಮಾಳಿಂಗರನ 4 ಮಕ್ಕಳಾಗಿರ್ತಕ್ಕಂಥವ್ರು. ರೇಪುರಯ್ಯ, ಬೀರಮುತ್ಯ, ಕನ್ನಮುತ್ಯ, ಸೋಮುತ್ಯ ಇವರಿಗೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಮಾಳಿಂಗರಯ್ಯನ 4 ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು. ಇವ್ರು ಯಾರಿಪ್ಪ? ಗಣ್ಯಾರು ಸಿಂದಗಿ ಒಳಗ ಗಾಂಜಾ ಸೇದಿ ಮಳಿ ಸುರಿಸಿ ಪಾವಡ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ಪಾಂಡವನವ್ರು ಕರೆಸಿದ್ದು ಗುಡಿಸಿರ್ತಕ್ಕಂಥವ್ರು. ಯಾರಿಪ್ಪ ಇವರು? ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬೆಚ್ಚರಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಅದೇ ರೀತಿ ನನ್ನ ಕುಲಗುರುವಾಗಿರ್ತಕ್ಕಂಥವ್ರು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು. ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಪಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಅದೇ ರೀತಿ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವ್ದ್ರಿಪ್ಪ ಗ್ರಾಮ? ಈ ಜಳಕಿ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥ ನನ್ನಪ್ಪ ಮಹಿಮಾ ಪುರುಷನು ಸಿದ್ಧಿ ಪುರುಷನು ಆಗಿರ್ತಕ್ಕಂಥ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೊಳಿಸಿ ಸುಜ್ಞಾನದ ದಾರಿ ತಂದಿರತಕ್ಕಂಥವ್ರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ವಂದನೆಗಳನ್ನು ಹೇಳಿ ಅದಕ್ಕ ಮರಣ್ಣ ಏನೈತ್ರಿ ಮಾತಾ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನಪ್ಪ ಬೀರೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಇವತ್ತಿನ ಹಗಲತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಇಲ್ಲಿ ಅವರು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನು ಬರಮಾಡಿಕೊಂಡಾರ. ಯಾರಿಪ್ಪ ಅವು ಯಾವತ್ತು ಕೇಳಿದ್ರ? ಒಂದು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಭಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾವಿದರ ಸಂಘ ಇದು ನಮ್ಮದೈತಿ. ಇನ್ನ ಒಂದು ಯಾವ್ದು ಕೇಳಿದ್ರ? ಯಾವಾಗ್ರಿಪ್ಪ? ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಉಟ್ಟಿಗಿ ಗ್ರಾಮದ ಬರಮದೇವರ ಡೊಳ್ಳಿನ ಕಲಾಗಾಯನ ಸಂಘ. ಇದು ಹುಡುಗರ ಸಂಘ ಐತ್ರಿ. ಇಲ್ಲಿ ಮತ್ತೆ ರಾಯಪ್ಪ ಮಾಸ್ತರ್ ಅವರ ಡೊಳ್ಳಿನ ಕಲಾಗಾಯನ ಸಂಘ. ಇವು 2 ಮೇಳಗಳನ್ನ ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಕೂಡಿಸಿರ ನನ್ನ ಆತ್ಮೀಯ ಬಂಧುಗಳೇ. ಕೂಡ್ಸಾರಲ್ರಿಪ್ಪ? ಇವು 2 ಮೇಳಲ್ಲಿ ಅನೇಕ ಲೋಕದ ಶರಣಾಗ್ತಾವ. ಯಾಕಾಗ್ತಾವ ಅಂತ ಕೇಳಿದ್ರ? ಯಾಕಾಗ್ತಾವ್ರಿ? ಭಾರತ ದೇಶದೊಳಗ ಲಾಕ್ಡೌನ್ ಅಂತೇಳಿ ಬಂದು ಹೋಯ್ತು. ಕೊರೋನಾ ಬಂದಾಗ ಲಾಕ್ಡೌನ್ ಬಿದ್ದಿತ್ತು. ಆ ಸಮಯದೊಳಗ ಲಾಕ್ಡೌನ್ ಬಿದ್ದಾಗ ಇಂಥ ದೇವ್ರ ಜಾತ್ರೆ ಜನ ಮಾಡ್ತಂದ್ರು ಗುಂಪು ಗೂಡಿ ಕೂಡ್ತಿದ್ರು. ಒಬ್ರಿಗೊಬ್ರು ಹತ್ತಿ ಕೂದಿರ್ತಿದ್ರು. ಒಬ್ಬರ ಶರೀರದೊಳಗಿರ್ತಕ್ಕಂಥ ಕೊರೋನಾ ಮತ್ತೊಬ್ಬರು ಶರೀರದೊಳಗೆ ಹೋಯ್ತಂದ್ರ ಎಲ್ಲಾ ಜನ ಸಹಿತರ ತಿಳ್ಕೊಂಡು ಎಲ್ಲಾ ಗೌರ್ಮೆಂಟ್ ಅಧಿಕಾರಿಗಳು ಇಂಥ ದೇವ್ರ ಜಾತ್ರೆಗಳನ್ನು ರದ್ದು ಮಾಡಿಬಿಟ್ಟಿದ್ರು. ಎಲ್ಲಾ ಕಾರ್ಯಕ್ರಮಗಳು ಬಂದ್ ಮಾಡಿಬಿಟ್ಟಿದ್ರು. ಕಾರ್ಯಕ್ರಮಗಳು ಅಷ್ಟೇ ಅಲ್ಲ,
ದೇವ್ರ ಬಾಕ್ಲು ಸಹಿತ ಬಂದ್ ಮಾಡಿ ದೇವ್ರ ಬಾಕ್ಲಿಗೆ ಚಾವಿ ಹಾಕಿದ್ರು. ಚಾವಿ ಹಾಕನ ಕೊರೋನಾ ಕಡಿಮೆ ಆಯ್ತು ಅನ್ನೋದು. ಕುಚ್ ಬಿ ನೈ ಆದಷ್ಟು ಜಾಸ್ತಿ ಕಮ್ ಅಲ್ಲೋದು. ಮನುಷ್ಯ ಬದುಕಬೇಕಂತ ತಿಳಿದುಕೊಂಡು ಸರ್ಕಾರ ದವಾಖಾನೆಗೆ ಹೋಗಿ 1 ಸಲ ವ್ಯಾಕ್ಸಿನ್ ಹಾಕೊಂಡ 2 ಸಲ ವ್ಯಾಕ್ಸಿನ್ ಹಾಕೊಂಡ ಕೆಲವೊಬ್ರು 3 ಸಲ ಹಾಕೊಂಡ್ರು. ಅಂದ್ರೂ ಕೂಡ ಕೊರೋನಾ ಅಂತಕ್ಕಂಥದ್ದು ಈ ಮನುಷ್ಯನ ಶರೀರದೊಳಗೆ ಬರ್ಲಕತ್ತು. ಇಲ್ಲಿ ಒಂದು ಮಾತು ಹೇಳೋದು ನಾವು. ಏನ್ ಮಾತಾ? ನಮಗ ವ್ಯಾಕ್ಸಿನ್ ಮುಖ್ಯ ಅಲ್ಲ, ನಮಗ ಧೈರ್ಯ ಅನ್ನೋದು ಮುಖ್ಯ ಅದ. ಹೆಂಗ್ರಿಪ್ಪ? ಧೈರ್ಯ ಬರ್ಬೇಕಾದ್ರೆ ವ್ಯಾಕ್ಸಿನ್ ಹಾಕೊಂಡ್ರೆ ಧೈರ್ಯ ಬರೋದಿಲ್ಲ, ಡಾಕ್ಟರ್ ಬಲ್ಲೆ ಹೋದ್ರೆ ಧೈರ್ಯ ಬರೋದಿಲ್ಲ. ಮತ್ತೆ ಬರ್ತದ್ರಿ. ನನ್ನಪ್ಪ ಬೀರಣ್ಣ ದೇವರ ಭಕ್ತಿ, ನಾವು ಬೀರಣ್ಣ ದೇವರ ಜಾತ್ರೆ ನಾವು ಭಕ್ತಿದಿಂದ ಮಾಡಿದೆವು ಅಂದ್ರೆ ಧೈರ್ಯ ಅಂತಕ್ಕಂಥ ಬರ್ತದೆ. ನಂಬಲವೇ ಮನವೇ ಹಂಬಲಸಿ ಕೆಡಬೇಡ. ಸಾಂಬಲ ಒಲಿಮೆಗೆ ನಂಬಿಕೆಯ ಕಾರಣ. ದೇವರನ್ನ ನಂಬಿ ಜಗತ್ತಿನೊಳಗೆ ಯಾರು ಕೆಟ್ಟಿಲ್ಲ. ದೇವರನ್ನ ನಿಂದಿಸಿ ಜಗತ್ತಿನೊಳಗೆ ಯಾರು ಉಳಿದಿಲ್ಲ ಅಂತ ಹೇಳ್ಯಾರ. ನಾವು ಮಾಡುವಂತ ಕಾಯಕವನ್ನು ನಂಬಬೇಕಾಗ್ಯದ. ನಾವು ವೀರ ದೇವರನ್ನ ನಂಬಬೇಕಾಗ್ಯದ. ನಂಬದಾಗೆ ಒಂದು ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಟ್ಲಕ್ ಸಾಧ್ಯ ಐತಿ ಅಂತಕ್ಕಂಥದ್ದು ಮಾತ ಈ ಸ್ಟೇಜಿನ ಮೇಲೆ ಹೇಳಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಾಡ್ದೆ. ಒಂದು ಕ್ಯಾಲಿ ಹಾಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಳಿ ಕೊಡೋಕ್ಕಿಂತ ಮುಂಚಿತವಾಗಿ ಆ ಪಾಳೆ ಕೊಡಕ್ಕಿಂತ ಮುಂಚಿತವಾಗಿ